ಹಲೋ ವೀಕ್ಷಕರೇ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ಏನು ಬ್ರೇಕ್ಫಾಸ್ಟ್ ನಿಮ್ಮನೇಲಿ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮನೇಲಿ ಏನು ಅಂತ ಕೇಳ್ತಾ ಇದ್ದೀರಾ? ನಮ್ಮನೇಲಿ ಪುಳಿಯೋಗರೆ. ನಮ್ಮ ಮನೆಯವರು ಮನೆಯಲ್ಲೇ ತಯಾರಿಸಿದಂತಹ ರುಚಿಯಾದ ಪುಳಿಯೋಗರೆ ಪೌಡರ್ನಿಂದ ಇವತ್ತು ಪುಳಿಯೋಗರೆ ಮಾಡಿದ್ರು. ಏನು ಸಖತ್ತಾಗಿತ್ತು ಗುರು, ಕಳೆದೋಗ್ಬಿಟ್ಟು. ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ, ಈ ಪುಳಿಯೋಗರೆ ಪೌಡರ್ನ ಹೊರಗೆ ಅಂಗಡಿಯಿಂದ ತೊಗೊಂಡು ಬಂದು ಮನೆಯಲ್ಲಿ ಪುಳಿಯೋಗರೆ ಮಾಡೋದನ್ನು ನೋಡಿರ್ತಾರೆ. ಆದರೆ ಮನೆಯಲ್ಲೇ ಈ ಥರ ರುಚಿಯಾದ ಪುಳಿಯೋಗರೆ ಪೌಡರ್ನ ತಯಾರಿಸಿ ಅದರಿಂದ ಪುಳಿಯೋಗರೆ ಮಾಡೋದನ್ನು ನೋಡಿದ್ದೀರಾ? ಸೊ ಹಾಗಿದ್ರೆ ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ಈ ಪುಳಿಯೋಗರೆ ಪೌಡರ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು: ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ಉದ್ದಿನಬೇಳೆ, 2-3 ಟೀ ಸ್ಪೂನಷ್ಟು ಮೆಂತ್ಯ, 15-18 ಒಣಮೆಣಸಿನಕಾಯಿ, 2-3 ಟೀ ಸ್ಪೂನಷ್ಟು ಉಪ್ಪು, ಅರ್ಧ ಕಪ್ ಹುಣಸೆಹಣ್ಣು ತೊಳೆದಿಟ್ಕೊಳ್ಳಿ, 1 ಟೀ ಸ್ಪೂನಷ್ಟು ಅರಿಶಿನ, 2-3 ಟೀ ಸ್ಪೂನಷ್ಟು ಜೀರಿಗೆ, 2 ಪೀಸ್ ಬೆಲ್ಲ, 5-6 ಪೀಸ್ ಚಕ್ಕೆ, 1 ಏಲಕ್ಕಿ, 4 ಲವಂಗ, ಹಾಗೆ ಧನಿಯಾ 2-3 ಟೀ ಸ್ಪೂನಷ್ಟು ತಗೊಂಡು ಇದನ್ನು ನಾವು ಒಂದು ಬಾಣಲೆಯಲ್ಲಿ ಒಂದೊಂದಾಗಿ ಒಂದೊಂದು ಐಟಮನ್ನು ನಾವು ಹುರ್ಕೋಬೇಕು. ಯಾಕೆ ಅಂತ ಹೇಳಿದರೆ, ನಾವು ಎಲ್ಲದನ್ನು ಜೊತೆಗೆ ಹುರಿತೀವಿ ಅಂತ ಹೇಳಿದರೆ ಇದರಲ್ಲಿ ಕಡಲೆಬೇಳೆ ಸಹ ಇರುತ್ತೆ, ಜೊತೆಗೆ ಕರಿಬೇವು ಸಹ ಇರುತ್ತೆ. ಕಡಲೆಬೇಳೆ ಹುರ್ಕೊಳ್ಳೋ ಅಷ್ಟೊತ್ತಿಗೆ ಕರಿಬೇವು ಸೀದೋಗಿರುತ್ತೆ. ಆ ಉದ್ದೇಶಕ್ಕೆ ಒಂದೊಂದಾಗಿನೇ ಹುರ್ಕೋಬೇಕು. ಇದರಲ್ಲಿ ಈ ಥರ ಕಡಲೆಬೇಳೆ ಹುರ್ಕೊಂಡಿದ್ದೀವಿ. ಈಗ ನೋಡಿ ಮೆಣಸಿನ್ಕಾಯಿನ ಹುರಿತಾ ಇದ್ದೀವಿ, ಮತ್ತು ಘಾಟ್ ಬರ್ತಾ ಇದೆ. ಆಮೇಲೆ ಉದ್ದಿನಬೇಳೆನ ಹುರ್ಕೊಳ್ಳಿ. ಇದನ್ನು ಸಹ ಸ್ವಲ್ಪ ಕೆಂಪು ಬರೋ ರೀತಿ ಹುರ್ಕೊಳ್ಳಿ. ನೋಡಿ ಹಾಗಿದೆ. ಆಮೇಲೆ ಜೀರಿಗೆ ಹುರ್ಕೊಳ್ಳಿ. ಆಮೇಲೆ ಧನಿಯಾ. ನೀವು ಇದನ್ನು ಉರಿಯುವಾಗ ನಿಮಗೆ ಆ ಸ್ಮೆಲ್ ಬರುತ್ತೆ, ಗೊತ್ತಾಗುತ್ತೆ ಎಷ್ಟು ಹುರ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ಸ್ಮೆಲ್ ಬಂದ ತಕ್ಷಣ ಅದನ್ನು ಸಾಕು ತೆಗೆದ್ಬಿಡಿ. ಆಮೇಲೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿನ ಸಹ ಜೊತೆಲಿ ಹುರ್ಕೊಳ್ಳಿ. ಆಮೇಲೆ ಮೆಂತ್ಯ, ಇದನ್ನು ಸಹ ಸ್ಮೆಲ್ ಬರೋವರೆಗೂ ಇದನ್ನು ಸಹ ಹುರ್ಕೊಳ್ಳಿ. ಆಮೇಲೆ 2 ಸ್ಪೂನ್ ಕರಿಬೇವು, ಇದನ್ನು ಸಹ ಹುರ್ಕೊಳ್ಳಿ. ಈ ರೀತಿ ಒಂದೊಂದಾಗಿ ಎಲ್ಲ ಐಟಮ್ಸ್ಗಳನ್ನ ಹುರಿದಿಟ್ಕೋಬೇಕು. ಈ ಐಟಮ್ಸ್ಗಳನ್ನ ಈಗ ನಾವು ಗ್ರೈಂಡ್ ಮಾಡ್ಕೋಬೇಕು. ಅದು ಹೇಗೆ ಅಂದರೆ, ಈಗಲೂ ಸಹ ಒಂದೊಂದಾಗಿ ಐಟಮ್ಸ್ಗಳನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಫಸ್ಟಿಗೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನಕಾಯಿನ ರುಬ್ಕೋಬೇಕು. ಇದನ್ನು ಸಣ್ಣದಾಗಿ ರುಬ್ಕೋಬೇಕು. ಅದಾದಮೇಲೆ ಕಡಲೆಬೇಳೆ ರುಬ್ಕೊಳ್ಳಿ. ಆಮೇಲೆ ಉದ್ದಿನಬೇಳೆ. ಈ ಥರ ಸಪ್ರೇಟಾಗಿ ಹುರ್ಕೊಳ್ಳೋದ ಕಾರಣ ಏನಂದರೆ, ಈ ಪೌಡರ್ ಯಾವ ರೀತಿ ಇರಬೇಕು, ತರಿಯಾಗಿರಬೇಕು. ಆ ಉದ್ದೇಶಕ್ಕೆ ಈ ರೀತಿ ಸಪ್ರೇಟಾಗಿ ಹುರ್ಕೋಬೇಕು. ಸೊ ಹಾಗಾಗಿ ಆಮೇಲೆ ಜೀರಿಗೆ ಹುರ್ಕೊಳ್ಳಿ. ಆಮೇಲೆ ಉಪ್ಪನ್ನು ರುಬ್ಕೋಬೇಕು. ಆಮೇಲೆ ಅರಿಶಿನ. ನೋಡಿ, ಈ ಥರ ಪುಳಿಯೋಗರೆ ಪೌಡರ್ ತರಿಯಾಗಿ ರೆಡಿಯಾಗಿದೆ. ಈ ಪುಳಿಯೋಗರೆ ಪೌಡರ್ನ ಕನಿಷ್ಠ ಅಂದರೂ 10-12 ಜನಕ್ಕೆ ಆಗುವಷ್ಟು ಈ ಪುಳಿಯೋಗರೆ ಪೌಡರ್ನ ರೆಡಿ ಮಾಡಿದ್ದೀವಿ. ನೀವು ಕೂಡ ನಿಮ್ಮನಲ್ಲಿ ಈ ಥರ ಪುಳಿಯೋಗರೆ ಪೌಡರ್ನ ಮಾಡಿಕೊಂಡು ಪುಳಿಯೋಗರೆ ಮಾಡ್ತೀರಾ ಅಂತ
ಅನ್ಕೊಂಡಿದ್ದೀನಿ. ನಿಮ್ಮನೇಲೂ ಈ ಪುಳಿಯೋಗರೆ ಪೌಡರ್ನ ಮಾಡಿ ಟೇಸ್ಟ್ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.